ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ಇಲ್ಲಿ ಏನು ಮಾಡ್ತಾಯಿದ್ದೀನಪ್ಪ ಇವತ್ತೊಂದು ಅಂದರೆ ಸಾಯಂಕಾಲದ ಸ್ನ್ಯಾಕ್ಸ್ ಅಂಥೇಳಿ ಅನ್ಬೋದು. ಡಯಟ್ನವ್ರಿಗೆ ಅದು ತುಂಬ ಒಳ್ಳೇದು ನೋಡಿ. ಇದು ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಮುಳ್ಳು ಸೌಂತೆದು ಸಲಾಡ್ ಮಾಡಿದ್ದೇನೆ. ತುಂಬ ಟೇಸ್ಟಿಯಾಗಿರುವಂಥ ಸಲಾಡ್ ಇದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಈ ಥರ ಒಂದು ಸತಿ ಮಾಡಿಕೊಡಿ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೊಡಿ. ನೋಡಿ, ನಾನು ಮುಳ್ಳು ಸೌಂತೆ ಸಲಾಡ್ ಮಾಡಲಿಕ್ಕೆ ಮುಳ್ಳು ಸೌಂತೆ ತೊಗೊಂಡಿದ್ದೀನಿ. ಇಲ್ಲಿ ಎರಡು ನೋಡಿ, ಮುಳ್ಳು ಸೌಂತೆ ಅಂದರೆ ಗ್ರೀನ್ ಕಲರು ಬರುತ್ತೆ, ವೈಟು ಬರುತ್ತೆ. ಯಾವ್ದು ಬೇಕಾದರೂ ಸೌಂತೆ ತೊಗೊಳ್ಳಿ. ಸ್ವಲ್ಪ ಈ ಥರ ಡುಮ್ಮ ಇರುವಂಥದ್ದು ತೊಗೊಂಡ್ರೆ ಒಳ್ಳೆಯದು. ಎರಡು ತೊಗೊಂಡಿದ್ದೀನಿ. ಅದಕ್ಕೆ ಬೇಕಾಗುವಂಥ ಸಾಮಾನು ಹೇಳ್ತೀನಿ ಏನೇನು ಅಂಥೇಳಿ. ಇಲ್ಲಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಈರುಳ್ಳಿ, ಇದು ಮೆಕ್ಕೆಜೋಳ ಬೇಯಿಸಿಟ್ಟಿದ್ದೀನಿ. ಹಾಗೆ ಇಲ್ಲ, ಬೇಯಿಸಿಟ್ಟಿದ್ದೀನಿ. ನೀವು ಬೇಕಾದ್ರೆ ಇಲ್ಲಾಂದರೂ ಸ್ಕಿಪ್ ಮಾಡ್ಕೋಬೋದು. ಹಸಿ ಶೇಂಗಾ ಸ್ವಲ್ಪ, ಒಂದು ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸೇವು ತೊಗೊಂಡಿದ್ದೇನೆ, ಚಪ್ಪೆ ಸೇವಿದೆ, ಕ್ಯಾರೆಟ್ ತುರಿ, ಬೀಟ್ರೂಟ್ ತುರಿ ತೊಗೊಂಡಿದ್ದೇನೆ ಸ್ವಲ್ಪ, ಮತ್ತು ಚಾಟ್ ಮಸಾಲ, ಸ್ವಲ್ಪ ಚಿಲ್ಲಿ ಪೌಡರು, ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡೋದು ಅಂಥೇಳಿ ತೋರಿಸ್ತೇನೆ ಬನ್ನಿ. ನೋಡಿ, ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ. ಈ ಸೌತೆಕಾಯಿನ ನಾನು ಕರೆಕ್ಟಾಗಿ ಕಟ್ ಮಾಡ್ಕೊತೇನೆ. ಎರಡು ಸೈಡು ಇದನ್ನು ತೆಗೆದಿಡ್ತೇನೆ, ಬೇಡ. ಈಗ ಮಧ್ಯಕ್ಕೆ ಕರೆಕ್ಟಾಗಿ ಇದನ್ನು ನಾವು ಸಿಳ್ಕೋಬೇಕು. ನೋಡಿ, ಈ ಥರ ಕಟ್ ಮಾಡಿದ್ದೀನಲ್ಲ ಫ್ರೆಂಡ್ಸ. ಇದನ್ನು ಏನು ಮಾಡ್ತೀನಿ ಅಂದರೆ ಒಂದು ಸೈಡಿಗೆ ಎತ್ತಿಟ್ಟು ಇದ್ರ ಒಳಗಡೆದು ಬೀಜ ಏನಿದೆಯಲ್ಲ, ಇದು ಬೀಜ ಎಲ್ಲ ತೆಗಿತೀನಿ ನಾನೀಗ. ನೋಡಿ, ಈ ಥರ ನೋಡಿ, ಈ ಥರ ನಾವು ಮಾಡ್ಕೋಬೇಕು. ಈ ಕಡೆದು ಕಟ್ ಮಾಡ್ಲಿಕ್ಕೆ ಹೋಗ್ಬಿಡಿ, ಈ ಕಡೆದು ಕಟ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಇದೇ ಥರ ನಾನೀಗ ಎರಡು ಮುಳ್ಳು ಸೌಂತೆನ ರೆಡಿ ಮಾಡಿಡ್ತೇನೆ. ನೋಡಿ, ಈ ಥರ ನಾನು ಎಲ್ಲವನ್ನು ತೆಗೆದಿಟ್ಟಿದ್ದೇನೆ. ಇದು ಸೌತೆಕಾಯಿ ಎಳೆದಿರೋದ್ರಿಂದ ಬಿಸಾಕ್ಲಿಕ್ಕೆ ಹೋಗಬೇಡಿ. ಇದನ್ನು ಕೂಡ ಇದರಲ್ಲಿ ಈ ಥರ ತುಂಡು ಮಾಡಿಬಿಡಿ, ಚಿಕ್ಕ ಚಿಕ್ಕದಾಗಿ ತುಂಡು ಮಾಡ್ಕೊಂಬಿಡಿ ಎಲ್ಲವನ್ನು. ನೋಡಿ, ಇಲ್ಲಿ ಸೌತೆಕಾಯಿ ಕೂಡ ಸಣ್ಣದಾಗಿ ಕಟ್ ಮಾಡಿದ್ದೇನೆ ಫ್ರೆಂಡ್ಸ್. ಇದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ನೀವು ಇಲ್ಲಿ ಈರುಳ್ಳಿ ಕೂಡ ಹಾಕ್ಕೋಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಇಲ್ಲಿ ಹಾಕ್ಕೊಳ್ಳಿ. ಕ್ಯಾರೆಟ್ ಕೂಡ ಇದನ್ನು ಸಹ ಹಾಗೆ, ಬೀಟ್ರೂಟು ಎಷ್ಟು ಬೇಕು ಅನಿಸುತ್ತೋ ಅಷ್ಟು ನೀವು ಇಲ್ಲಿ ಹಾಕ್ಕೋಬೋದು. ನೋಡಿ, ಇಲ್ಲಿ ಬೀಟ್ರೂಟ್ ಕೂಡ ಇದು ಇದನ್ನು ಕೂಡ ಹಾಕ್ತಾಯಿದ್ದೀನಿ. ಇಲ್ಲಿ ಸ್ವೀಟ್ ಕಾರ್ನ್ ಇದನ್ನು ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಕ್ಯಾರೆಟ್ ಹಾಕಿದ ಮೇಲೆ ಸ್ವೀಟ್ ಕಾರ್ನು ಮತ್ತು ಸ್ವಲ್ಪ ಟೊಮೆಟೊ ಕೂಡ ಹಾಕ್ತಾಯಿದ್ದೀನಿ. ಟೊಮೆಟೊ ಇಲ್ಲ ಅನ್ನೋರು ನೀವು ಇಲ್ಲಿ ಇದನ್ನು ಹಾಕ್ಕೋಬೋದು. ಏನಪ್ಪ ಅಂದರೆ ಲಿಂಬೆಹಣ್ಣು, ಇಲ್ಲಿ ಹಸಿ ಶೇಂಗಾ ಇದನ್ನು ಕೂಡ ಹಾಕ್ತಾಯಿದ್ದೀನಿ. ಎಷ್ಟು ಬೇಕು ನೋಡ್ಕೊಂಡು ನೀವು ಅಷ್ಟನ್ನು ಇಲ್ಲಿ ಹಾಕ್ಕೋಬೋದು. ಇಲ್ಲಿ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟನ್ನು ನಾನು ಚಿಲ್ಲಿ ಪೌಡರನ್ನು ಕೂಡ ಹಾಕಿದೆ. ಮತ್ತು ಚಾಟ್ ಮಸಾಲೆ ಹಾಕಿದೆ. ಇನ್ನೂ ಥರ ಇದು ಚಾಟ್ಸ್ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಚಾಟ್ ಮಸಾಲೆ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು. ಮತ್ತು ಲಾಸ್ಟಲ್ಲಿ ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಉಪ್ಪು ಹಾಕಿ ಈಗ ಇದನ್ನು ಚೆನ್ನಾಗಿ ಒಂದು ಸತಿ ಎಲ್ಲವನ್ನು ನಾವು ಮಿಕ್ಸ್ ಮಾಡಬೇಕಾಗತ್ತೆ. ಇದೇ ಥರ ಎಲ್ಲ ಹೊಂದ್ಕೊಳ್ಳೋಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ತಿಂತಾರೆ. ಈ ಥರ ಹಸಿನೇ ನಾವು ಮಾಡಿಕೊಡ್ಬೇಕು. ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು. ಇದು ಸಖತ್ತಾಗಿರುತ್ತೆ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿ, ಹಾಗೆ ವಿಡಿಯೋ ಒಂದು ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಈಗ ಇದು ರೆಡಿಯಾಗಿದೆ. ಈಗ ಇದಕ್ಕೆ ಏನು ಮಾಡ್ಬೇಕಂತ ಹೇಳ್ತೇನೆ. ನೋಡಿ, ಇಲ್ಲಿ ಸೌತೆಕಾಯಿನ ರೆಡಿ ಮಾಡಿಟ್ಟಿದ್ದೆಯಲ್ಲ ಫ್ರೆಂಡ್ಸ್, ಅದರೊಳಗಡೆ ನಾನು ಇದನ್ನು ಎಷ್ಟು ಬೇಕು ನಿಮಗೆ ಅಷ್ಟನ್ನು ಮಾತ್ರ ಹಾಕ್ಕೊಳ್ಳಿ. ಎಷ್ಟು ಹಿಡಿಯುತ್ತೆ ನಿಮಗೆ ತಿನ್ಬೇಕು ಅನಿಸುತ್ತೋ ಅಷ್ಟು ನೀವು ಇಲ್ಲಿ ಹಾಕ್ಕೋಬೋದು. ನೋಡಿ, ಇದೇ ಥರ ನಾನು ಹಾಕಿಟ್ಕೋತೀನಿ. ನೋಡಿ, ಈ ಥರ ರೆಡಿ ಮಾಡಿದ ಮೇಲೆ ನಿಮಗೆ ಇನ್ನೂ ಸ್ವೀಟ್ ಕಾರ್ನ್ ಬೇಕು ಅನಿಸಿದರೆ ಮೇಲ್ಗಡೆ ನೀವು ಹಾಕ್ಕೋಬೋದು. ಈ ಥರ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಈ ಥರ ನಾವು ಮಾಡಿಕೊಡೋದ್ರಿಂದ ಖುಷಿಯಾಗುತ್ತೆ. ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ, ಡಯಟ್ನವರಿದ್ದರೆ ನೀವು ಈ ಥರ ಮಾಡಿ ಕೊಡ್ಬೋದು, ತಿನ್ಬೋದು. ಡಯಟ್ನವರಿಗೆ ಮಾಡಿ ಕೊಡ್ಬೋದು, ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಈ ಥರ. ಮಕ್ಕಳಿಗೆ ನಾವು ಹಾಗೆ ಮಾಡಿಕೊಡೋದ್ರಿಂದ ಈ ಥರ ಹಾಕಿ ಕೊಟ್ಟರೆ ಖುಷಿಯಾಗಿರ್ತದೆ ಮಕ್ಕಳಿಗೆ. ನೋಡಿ, ಇಲ್ಲಿ ಮೇಲ್ಗಡೆಯಿಂದ ಸೇವ್ ಹಾಕ್ತೇನೆ. ಸ್ವಲ್ಪ ಚಾಟ್ ಮಸಾಲೆ ಹಾಕಿರೋದ್ರಿಂದ ಇನ್ನೂ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ. ಸಾಯಂಕಾಲ ಏನಾದರೂ ತಿನ್ಬೇಕನ್ಸಿದ್ರೆ ಈ ಥರ ತಿನ್ಬೋದು. ನೋಡಿ, ಸಖತ್ತಾಗಿರುತ್ತೆ. ಇದಕ್ಕೆ ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತೇನೆ.
ಸ್ವಲ್ಪ ಡೆಕೋರೇಟಿಂಗ್ ಮಾತ್ರ ಹಾಕ್ತಾಯಿದ್ದೀನಿ. ನೀವು ತಿನ್ನೋರಿದ್ದರೆ ಮೇಲ್ಗಡೆ ಹಾಕೋದು ಬಿಡಿ, ಒಳಗಡೆ ನಾವು ಮಿಕ್ಸ್ ಮಾಡುವಾಗ ಹಾಕಿರ್ತೀವಲ್ಲ ಬಿಟ್ಬಿಡಿ. ಈಗ ಇದು ರೆಡಿ ಆಗಿದೆ, ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ. ಮುಳ್ಸೌಂತೆದು ಚಾಟ್ ರೆಡಿ ಇದೆ ಫ್ರೆಂಡ್ಸ್. ಸಲಾಡ್ ಅಂತಾದರೂ ಅಂದ್ಕೊಳ್ಳಿ, ಚಾಟ್ ಆದರೂ ಅಂದ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನು ಡಯಟ್ನವ್ರಿಗಂತೂ ತುಂಬ ಒಳ್ಳೆಯದು, ಆರೋಗ್ಯಕ್ಕಷ್ಟೇ ಒಳ್ಳೆಯದು. ಮಕ್ಕಳು ಈ ಥರ ನಿಮಗೆ ಮಾಡಿಕೊಟ್ರೆ ಇನ್ನೂ ಮಕ್ಕಳು ಖುಷಿಯಾಗಿ ತಿಂತಾರೆ. ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋ ನೋಡಿ ಹಾಗೆ ಬಿಡಬೇಡಿ, ಒಂದು ಲೈಕ್ ಕೂಡ ಮಾಡಿ.